ಏನೇ ಹೋಗ್ಲಿ ಅಭಿಮಾನಿಗಳು ಅವ್ರನ್ನ ಬಿಡಲ್ಲ. ಅದ್ರಲ್ಲಿ ನಾನು ಒಬ್ಬ ಡಿ ಬಾಸ್ ಅಭಿಮಾನಿ. ಅವ್ರ ವೈಯಕ್ತಿಕ ಜೀವನದಲ್ಲಿ ಏನೇ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದವರು, ಅವ್ರ ಸಿನಿಮಾ ಜಾಸ್ತಿ ಜಾಸ್ತಿ ನೋಡ್ಕೊಂಡ್ ಬೆಳೆದವರು. ಆಲ್ಮೋಸ್ಟ್ ಅವ್ರ ಸಿನಿಮಾದಲ್ಲಿ ಕೆಟ್ಟದ್ದು ಯಾವುದು ಜಾಸ್ತಿ ತೋರಿಸಿಲ್ಲ, ಒಳ್ಳೇದ ತೋರಿಸಿದ್ದಾರೆ. ಆ ಸಿನಿಮಾ ಮುಖಾಂತರ ಬರೋದಾದ್ರೆ ನಾನು ಅವ್ರ ಅಭಿಮಾನಿ, ಡಿ ಬಾಸ್ ಅವ್ರ ಅಭಿಮಾನಿ, ದರ್ಶನ್ ಸರ್ ಅವ್ರ ಅಭಿಮಾನಿ. ಕಿಡಿ ಹಿಡಿತಾ ಏನು ಅನ್ಕೋಬೇಡಿ, ಬೇಕಾದ್ರೆ ಫೇಸ್ಬುಕ್ ಖಾತೆಯಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ನಾವು ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅವ್ರ ಅಭಿಮಾನಿಗಳೇ. ಬಟ್ ಹಂಗಂದ್ರೆ ಎಲ್ಲ ಸಿನಿಮಾನು ಬಿಟ್ಟು ಎಲ್ಲ ಸಿನಿಮಾನು ನೋಡ್ತೀವಿ ನಾವು. ಕನ್ನಡ ಸಿನಿಮಾನ ಎಲ್ಲ ಸಿನಿಮಾನು ನಾನು ನೋಡ್ತೀನಿ. ಎಲ್ಲ ಹೀರೋಗೂ ಸಪೋರ್ಟ್ ಮಾಡ್ತೀವಿ, ಎಲ್ಲ ಹೊಸಬ್ರು ಬಂದ್ರು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ಡೆವಿಲ್ 12/12/2025 ಚಿತ್ರಮಂದಿರದಲ್ಲಿ ಬರ್ತಿದೆ. ಬಟ್ ಫಸ್ಟ್ ಸಾಂಗ್ ಬಂದು ನಿನ್ನೆ ಬಿಟ್ಟಿದ್ದು. ನಿನ್ನೆ 24ನೇ ತಾರೀಕು 10/5 ಬಿಟ್ಟಿದ್ರು. ಬಟ್ ಇವಾಗ ಪ್ರೆಸೆಂಟು ವ್ಯೂಸ್ ಬಂದು ಹತ್ತತ್ರ 1,95,00,000 ಏನೋ ವ್ಯೂಸ್ ಆಗಿದೆ. ಇವಾಗ ಪ್ರೆಸೆಂಟ್ 25ನೇ ತಾರೀಕು 1,24,00,000 ಅವರಲ್ಲಿ 1,00,00,000 ವೀಕ್ಷಣೆ ಪಡೆದು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರುವಂಥ ರೆಕಾರ್ಡ್ಸ್ ಏನಿದೆ, ಸಾಂಗ್ಸ್ ರೆಕಾರ್ಡ್ಸ್, ಲಿರಿಕಲ್ ಸಾಂಗ್ಸ್ ರೆಕಾರ್ಡ್ಸು ಅದನ್ನೆಲ್ಲ ಬೀಟ್ ಮಾಡಿದೆ. ಆಮೇಲೆ ಹತ್ತತ್ರ 5 ಲಕ್ಷ ಜನ ಲೈಕ್ಸ್ ಕೊಟ್ಟಿದ್ದಾರೆ, 50,000 ಜನ ಕಮೆಂಟ್ಸ್ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೆಕಾರ್ಡ್ ಬ್ರೇಕ್ಸ್ ಎತ್ತಿದ್ವಿ. ಈ ಸಾಂಗ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ರು, ನಾವು ಕಾಯ್ತಾ ಇದ್ವಿ. ಸಾಂಗ್ ರಿಲೀಸ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಇದೆ ಆಡಿಯನ್ಸ್ ಇಂದ. ಆಮೇಲೆ ಅವರ ಸೆಲೆಬ್ರಿಟೀಸ್, ಎಸ್ಪೆಷಲಿ ಅವ್ರ ಸೆಲೆಬ್ರಿಟೀಸು, ಅವ್ರ ಕಡೆಯಿಂದ ತುಂಬಾ ರೆಸ್ಪಾನ್ಸ್ ಅಂತ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ. ಇದು ಒಂದು ಸಿನಿಮಾದಲ್ಲಿ ಬರುವಂತ ಒಂದು ಸಾಂಗ್ ಆಗಿರುತ್ತೆ ಇದು. ಅಂಡ್ ಅವರ ಸೆಲೆಬ್ರಿಟೀಸ್ಗೆ ಈ ಮುಖಾಂತರನೇ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಾಂಗ್ ಅಲ್ಲೇ. ಆಮೇಲೆ ಇವಾಗ ಏನೋ ಮಾಡ್ತಾ ಇರ್ತೀವಿ, ಎಕ್ಸಾಂಪಲ್ ನಾವೇ ಯೂಟ್ಯೂಬ್ ಮಾಡ್ತಾ ಇರ್ತೀವಿ, ನಮ್ಮನ್ನ ಇದೆಲ್ಲ ಮಾಡಬೇಡ ವೇಸ್ಟು ಅನ್ನೋರು ತುಂಬಾ ಜನ ಇರ್ತಾರೆ. ನಾವು ಬೆಳೆದ ಮೇಲೆ ಒಂದಲ್ಲ ಒಬ್ರು, ಎಕ್ಸಾಂಪಲ್ ಅಷ್ಟೇ ಇದು, ಒಬ್ರಲ್ಲ ಒಬ್ರು ಬಂದು ನಮ್ಮ ಹುಡುಗ ಅಂತ ಹೇಳ್ತಾರೆ ಅಷ್ಟೇ. ಅದು ಅವ್ರು ಹೇಳಿದ್ದಾರೆ, ಸಾಂಗ್ ಮುಖಾಂತರ ಹೇಳಿದ್ದಾರೆ. ಕೆಲವೊಂದು ಈ ಸಾಂಗಲ್ಲಿ ಮೆಸೇಜಸ್ ಇದೆ, ಅದನ್ನ ಅರ್ಥ ಮಾಡ್ಕೋತಾರೆ. ಆಮೇಲೆ ದಿನೇಶ್ ಲೋಕನಾಥ್ ಅವರು ಮ್ಯೂಸಿಕ್ ಅವರು ಸಹಾಯ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. 12ನೇ ತಾರೀಕು ಡಿಸೆಂಬರು ವೆಯ್ಟಿಂಗ್ ನಾವು. ಸಿನಿಮಾ ಬಂದ ತಕ್ಷಣ ಹೋಗ್ಬಿಟ್ಟು ನೋಡ್ತಾ ಇರ್ತೀವಿ. ಕನ್ನಡ ಸಿನಿಮಾ ಗೆಲ್ತಾ ಇರಲಿ, ಈ ಥರ ಎಲ್ಲ ಕನ್ನಡ ಸಿನಿಮಾಗೂ ಕನ್ನಡ ಸಾಂಗ್ಸು ಪ್ರೋತ್ಸಾಹ ಕೊಡಿ. ನಾವು ಕೊಡ್ತೀವಿ, ನೀವು ಕೊಡಿ. ಎಲ್ಲರೂ ಒಟ್ಟಿಗೆ ಮಾಡಿದ್ರೆ ಕನ್ನಡ ಸಿನಿಮಾ ಎತ್ತಿಡಿಬೋದು. ಕನ್ನಡ ಸಿನಿಮಾಗೆ ಜೈ, ಡಿ ಬಾಸ್ಗೆ ಜೈ, ಡೆವಿಲ್ಗೆ ಜೈ.